ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಇಡೀ ಪ್ರಪಂಚದಲ್ಲಿ ಯುದ್ಧದ ಟ್ರೆಂಡ್ ಶುರುವಾಗಿದೆ. ಅವರ ಮೇಲೆ ಇವರು ದಾಳಿ ಮಾಡಿದ್ರು, ಇವ್ರ ಮೇಲೆ ಅವರು ಕ್ಷಿಪಣಿ ಹಾರಿಸಿದ್ರು, ಅವರು ಆ ಫೈಟರ್ ಜೆಟ್ನಲ್ಲಿ ಬಂದು ಹೊಡೆದ್ರಂತೆ, ಇವ್ರ ಹತ್ರ ಈ ಏರ್ ಡಿಫೆನ್ಸ್ ಇತ್ತಂತೆ. ಬರೀ ಇದೇ ವಿಷಯ. ನಮ್ಮಲ್ಲೇ ನೋಡಿ, ನಮ್ಮಲ್ಲಿ ಇದಕ್ಕೂ ಮುಂಚೆ S-400 ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿತ್ತಾ? ರಫೇಲ್ 35 ಇದ್ರ ಬಗ್ಗೆ ಕೇಳಿದ್ರಾ? ಆದರೆ ಕಳೆದ 3-4 ತಿಂಗಳಲ್ಲಿ ಎಲ್ಲರಿಗೂ ಗೊತ್ತಿದೆ. ಇಷ್ಟು ದಿನ ಬಜೆಟ್ನಲ್ಲಿ ಸೇನೆಗೆ ಅಂತ ಯಾಕೆ ಹಣ ತೆಗೆದಿಡ್ತಿದ್ರು ಅನ್ನೋದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಈಗ ಒಂದೊಂದು ಯುದ್ಧ ವಿಮಾನಗಳ ಬೆಲೆ ಕೇಳಿದ ಮೇಲೆ ಗೊತ್ತಾಗ್ತಾ ಇದೆ ಎಷ್ಟು ಅನಿವಾರ್ಯ ಇದೆಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಹಾಗೆ ಎಲ್ಲ ದೇಶಗಳು ಅಷ್ಟೇ ಈಗ ತಮ್ಮ ತಮ್ಮ ವೆಪನ್ ಟೆಕ್ನಾಲಜಿಗಳನ್ನು ಇಂಪ್ರೂವ್ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾವೆ. ಭಾರತ ಈ ವಿಷಯದಲ್ಲಿ ತುಂಬಾ ಸ್ಪೀಡ್ ಇದೆ. ನಾವು ಬೇರೆಯವ್ರ ಹಾಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋ ಕೆಲಸ ಮಾಡ್ತಿಲ್ಲ. ಮೋದಿಜಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಇದರ ಕಡೆ ತುಂಬಾ ಗಮನ ಕೊಟ್ಟಿದ್ದೀವಿ. ಪ್ರಪಂಚದ ಅತ್ಯುತ್ತಮ ಏರ್ ಡಿಫೆನ್ಸ್ ಫೈಟರ್ ಜೆಟ್ಗಳನ್ನು ತರಿಸಿಕೊಂಡಿದ್ದೀವಿ. ಅಷ್ಟೇ ಅಲ್ಲ, ನಮ್ಮಲ್ಲೇ ಸಾಕಷ್ಟು ಕ್ಷಿಪಣಿಗಳು, ಏರ್ ಜೆಟ್ಗಳು ಕೂಡ ರೆಡಿ ಮಾಡಲಾಗ್ತಾ ಇದೆ. ಯುದ್ಧ ವಿಮಾನವನ್ನು ಖರೀದಿ ಮಾಡೋದಷ್ಟೇ ಅಲ್ಲ, ಅದನ್ನು ಕಾಲಕಾಲಕ್ಕೆ ಅಪ್ಗ್ರೇಡ್ ಕೂಡ ಮಾಡಬೇಕು. ಅದನ್ನು ಭಾರತ ಮಾಡ್ತಾ ಇದೆ. ಬರೀ ಭಾರತ ಅಷ್ಟೇ ಅಲ್ಲ, ಪಾಕಿಸ್ತಾನ ಕೂಡ ಮಾಡ್ತಾ ಇದೆ. ಇರಾನ್, ಇಸ್ರೇಲ್ ಕೂಡ ಇದೇ ಕೆಲಸ ಮಾಡ್ತಾ ಇದೆ. ನಿಮಗೊಂದು ಹೆಸರು ಗೊತ್ತಿರಬಹುದು, B-2 ಬಾಂಬರ್, ಬಂಕರ್ ಬಸ್ಟರ್ ಬಾಂಬರ್. ಇದು ಅಮೆರಿಕಾದ ಬಾಂಬರ್. ಇದರ ಬೆಲೆ 18,000 ಕೋಟಿ ರೂಪಾಯಿ. ಸ್ಪೆಷಲಿ ಇದು 37 ಗಂಟೆಗಳ ಪ್ರಯಾಣ ಮಾಡಿತ್ತು ಅಮೆರಿಕಾದಿಂದ ಟೇಕ್ ಆಫ್ ಆಗಿ ಇರಾನ್ಗೆ ತಲುಪೋಕೆ. ಇರಾನ್ನಲ್ಲಿ 3 ನ್ಯೂಕ್ಲಿಯರ್ ಸೈಟ್ನಲ್ಲಿ ಈ ಬಂಕರ್ ಬಸ್ಟರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈ ದಾಳಿಯಿಂದ ಇರಾನ್ನ ನ್ಯೂಕ್ಲಿಯರ್ ಸೈಟ್ಸ್ ಧ್ವಂಸ ಆಗೋಗುತ್ತೆ. ಈ ಬಾಂಬರ್ ಸ್ಪೆಷಾಲಿಟಿ ಏನಂದರೆ, ಇದು ಭೂಮಿಯನ್ನು ಡ್ರಿಲ್ ಮಾಡಿಕೊಂಡು 60ರಿಂದ 80 ಅಡಿ ಒಳಗೆ ಹೋಗುತ್ತೆ. ಈಗ ಭಾರತ ಕೂಡ ಖತರ್ನಾಕ್ ವೆಪನ್ನನ್ನು ತಯಾರು ಮಾಡ್ತಾ ಇದೆ. ಇದರಿಂದ ಪ್ರಪಂಚವೇ ಬದಲಾಗಬಹುದು. ಈ B-2 ಬಾಂಬರ್ ಏನಿದೆ ಅದನ್ನೇ ಹೊಡೆದುರುಳಿಸುವ ಶಕ್ತಿ ಇದಕ್ಕೆ ಇದೆ. ನಮ್ಮ ಅಗ್ನಿ 5 ಮಿಸೈಲ್ಗಳನ್ನು ಭಾರತ ಈಗ ಅಪ್ಗ್ರೇಡ್ ಮಾಡ್ತಾ ಇದೆ. ಭಾರತದ ಅಗ್ನಿ 5 ಬಂಕರ್ ಮಿಸೈಲ್ ಎಲ್ಲದಕ್ಕಿಂತ ದೊಡ್ಡ ಮತ್ತು ಬಲಿಷ್ಠ ಮಿಸೈಲ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಆಗಲೇ ಹೇಳಿದಂಗೆ ಅಮೆರಿಕಾದ B-2 ಬಾಂಬರ್ಗಿಂತಲೂ ಇದು ಭಯಾನಕ ಬಾಂಬರ್ ಆಗಲಿದೆ. ಅದು ಸಕ್ಸಸ್ ಆದರೆ ವಿಶ್ವದಲ್ಲೇ ಭಾರತ ಅತ್ಯಂತ ಶಕ್ತಿಶಾಲಿ ದೇಶ ಆಗಲಿದೆ. ಭಾರತದ ಮಾಡಿಫೈಡ್ ಅಗ್ನಿ 5 ಹಾಗೂ ಅಮೆರಿಕಾದ GBU-57ನ ಕಂಪ್ಯಾರಿಸನ್ ಮಾಡಿ ನೋಡಬಹುದು. DRDO ಜೊತೆ ಸೇರಿಕೊಂಡು ಅಗ್ನಿ 5ಅನ್ನು ಈಗ ಅದ್ಭುತ ಬಂಕರ್ ಬಸ್ಟರ್ ಆಗಿ ತಯಾರು ಮಾಡಲಾಗ್ತಾ ಇದೆ. ಬಟ್ ಭಾರತಕ್ಕೆ ಈಗ ಇದರ ಅವಶ್ಯಕತೆ ಇದೆಯಾ ಅಂತ ಅನ್ನಿಸಬಹುದು. ಕೆಲವರು ಅದನ್ನು ಕೇಳೋರೂ ಇದ್ದಾರೆ. ಭಾರತ ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಪಾಕಿಸ್ತಾನದ ಮುರಿದ್ ಏರ್ಬೇಸ್ ಮೇಲೆ ದಾಳಿ ಮಾಡಿತ್ತು. ಅಲ್ಲಿ ಬ್ರಹ್ಮೋಸ್ ಮಿಸೈಲ್ 3 ಮೀಟರ್ ಗುಂಡಿ ಮಾಡಿಬಿಟ್ಟಿದ್ವು. ಅಂದರೆ ಇದರ ಬಂಕರ್ ಬಸ್ಟರ್ ಕ್ಷಮತೆ 2ರಿಂದ 2.5 ಮೀಟರ್ ಅಷ್ಟಿತ್ತು. ನೋಡಿ, ಈಗ ನಮ್ಮ ಶತ್ರು ದೇಶಗಳ ಹತ್ರ ಅಂದರೆ ಪಾಕಿಸ್ತಾನ, ಚೀನಾದ ಬಳಿ ನ್ಯೂಕ್ಲಿಯರ್ ಬಾಂಬ್ ಇದೆ, ನ್ಯೂಕ್ಲಿಯರ್ ವಾರ್ ಹೌಸ್ಗಳಿವೆ. ಇವೆಲ್ಲ ಬೇರೆ ಬೇರೆ ಜಾಗಗಳಲ್ಲಿ ಮುಚ್ಚಿಟ್ಟುಕೊಂಡಿರ್ತಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಹತ್ರ ಏನಾದರೂ ಬಂಕರ್ ಬಸ್ಟರ್ ಬಾಂಬ್ ಇದ್ದಿದ್ರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡಬಹುದಿತ್ತು. ನಮ್ಮ ದೇಶದ ಸುರಕ್ಷತೆಗೆ GBU-57ನಂತಹ ಅವಶ್ಯಕತೆ ತುಂಬ ಇದೆ. ಅದಕ್ಕಾಗಿಯೇ ಮಾಡಿಫೈಡ್ ಅಗ್ನಿ 5ಅನ್ನು ತಯಾರು ಮಾಡೋ ಕೆಲಸಕ್ಕೆ ಕೈ ಹಾಕಿರೋದು. ನಾವು ಆಗ ಆತ್ಮನಿರ್ಭರರು ಕೂಡ ಆಗ್ತೀವಿ. ಬೇರೆ ದೇಶಗಳ ಬಳಿ ಕೇಳೋ ಅವಶ್ಯಕತೆ ಇರೋದಿಲ್ಲ. ಅವರಿಗೆ ಡಿಪೆಂಡ್ ಆಗಬೇಕಾಗಿಯೂ ಇಲ್ಲ, ಭಯ ಕೂಡ ಪಡಬೇಕಾಗಿಲ್ಲ. ನಾವೇನಾದರೂ ಈ ವೆಪನ್ ತಯಾರಿಸಿದರೆ ಅಮೆರಿಕ ಖಂಡಿತ ಬೆಚ್ಚಿ ಬೀಳುತ್ತೆ. ಯಾಕಂದರೆ ಅವರ B-2 ಬಾಂಬರ್ ಇದರ ಮುಂದೆ ಏನಂದರೆ ಏನೇನೂ ಅಲ್ಲ. ವಿಶ್ವದ ಯಾವುದೇ ದೇಶವೂ ಕೂಡ B-2 ಬಾಂಬರ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ನೀವು ನೋಡಿರಬಹುದು, ಇಸ್ರೇಲ್ ಅಮೆರಿಕವನ್ನು ಬೇಡಿಕೊಂಡಿತ್ತು B-2 ಬಾಂಬರ್ ಕೊಡಿ ಅಂತ. ಆದರೆ ಭಾರತಕ್ಕೆ ಇಂಥ ಪರಿಸ್ಥಿತಿ ಬರಬಾರ್ದು. ನಾವು ಯಾರಿಂದಲೂ ಬೇಡುವವರಲ್ಲ. ಅದಕ್ಕಾಗಿಯೇ ಈಗ ಮಾಡಿಫೈಡ್ ಅಗ್ನಿ 5ಅನ್ನು ತಯಾರು ಮಾಡಲಾಗ್ತಿದೆ. ಇದು ಏರ್ ಬೇಸ್ ಮೇಲೆ ಬರ್ಸ್ಟ್ ಆಗೋ ರೀತಿ ಮಾಡಿಫೈ ಮಾಡಿದ್ದು ಬೇರೆ ಬೇರೆ ಜಾಗದಲ್ಲಿ ಇನ್ನೂ ಹೆಚ್ಚಿನ ವಿನಾಶವನ್ನು ಮಾಡುವ ಕೆಪಾಸಿಟಿ ಇದಕ್ಕೆ ಇದೆ.
ಈ ಟೆಕ್ನಿಕ್ ಮೇಲೆ ಕೆಲಸ ನಡೀತಾ ಇದೆ. ಈ ಮಾಡಿಫೈಡ್ ಅಗ್ನಿ 5 ಇನ್ನೊಂದು ವಿಶೇಷ ಏನಂದರೆ ಇದು ಆಟೋನಮಸ್ ಆಗಿದೆ. ಒಂದು ಸಲ ಇದರಲ್ಲಿ ಟಾರ್ಗೆಟ್ ಸೆಟ್ ಮಾಡಿ ಕಳಿಸಿದರೆ ಸೀದಾ ಆ ಜಾಗದಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ. ಇದಕ್ಕೆ ಯಾವ ಪೈಲಟ್ ಬೇಕು ಅಂತನೂ ಇಲ್ಲ. ಒಂದು ಸಲ ಕೋಡ್ ಯೂನಿಟ್ ಸೆಟ್ ಮಾಡಿ ಲೊಕೇಶನ್ ಹಾಕಿ ಕಳಿಸಿಬಿಟ್ರೆ ಸಾಕು, ಅದರಷ್ಟಕ್ಕೆ ಅದೇ ಉಳಿದ ಕೆಲಸ ಮಾಡಿಬಿಡುತ್ತೆ. ಭಾರತ ಹೆಂಗಿತ್ತು, ಹೇಗಾಗ್ತಿದೆ ನೋಡಿ. ಒಂದು ಕಾಲದಲ್ಲಿ ನಮಗೆ ಸೇನೆಯ ಅವಶ್ಯಕತೆಯೇ ಇಲ್ಲ ಅಂದ ಜನನಾಯಕರು ಇದ್ದರು. ಯಾಕೆ ಬೇಕು ಸೇನೆ, ನಾವು ಶಾಂತಿಯಿಂದ ಇರೋಣ ಅನ್ನುವಂತಹ ಹೇಡಿ ನಾಯಕರಿದ್ದರು. ಆದರೆ ಈಗ ಭಾರತ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಬಾಂಬರ್ ತಯಾರಿಸುವುದಕ್ಕೆ ಹೊರಟಿದೆ. ಮುಟ್ಟಿದ್ರೆ ಬಾರಿಸಿ ಕಳಿಸುವಂತಹ ಪಡೆಯನ್ನು ಹೊಂದಿದೆ. ಇದು ಖುಷಿ ಪಡೋ ಸುದ್ದಿ. ಅಂದರೆ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.